ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರಿಹ್ಯಾಬ್ ಸೆಂಟರ್ ಮಾಲೀಕನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಚಂದ್ರ ಲೇಔಟ್ನ ನ್ಯೂ ಲೈಫ್ ರಿಹ್ಯಾಬ್ ಸೆಂಟರ್ನಲ್ಲಿ ಯಾರ ಚಿಕಿತ್ಸೆಗೆ ಅಂತ ಸೇರಿದ್ರು ಅವರೇ ಕೊಲೆ ಮಾಡಿದ್ದಾರೆ ಎನ್ನುವಂಥ ಆಘಾತಕಾರಿ ಮಾಹಿತಿ ಲಭ್ಯವಾಗ್ತಾ ಇದೆ. 60 ವರ್ಷದ ಶಿವಲಿಂಗಯ್ಯ ಕೊಲೆಯಾದಂತಹ ವ್ಯಕ್ತಿ ಇವತ್ತು ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಈ ಕೊಲೆ ಪ್ರಕರಣ ನಡೆದಿರೋದು. ರಾಡ್ನಿಂದ ಹೊಡೆದು ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ಸ್ಥಳಕ್ಕೆ ಚಂದ್ರ ಲೇಔಟ್ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ರಿಹ್ಯಾಬ್ ಸೆಂಟರ್ ಮಾಲೀಕನ ಕೊಲೆ ನಡೆದು ಹೋಗಿದೆ. ಚಂದ್ರ ಲೇಔಟ್ನಲ್ಲಿರುವಂತಹ ನ್ಯೂ ಲೈಫ್ ರಿಹ್ಯಾಬ್ ಸೆಂಟರ್ ಇದು. ರಿಹ್ಯಾಬ್ ಸೆಂಟರ್ನಲ್ಲಿ ಯಾರ ಚಿಕಿತ್ಸೆಗೆ ಅಂತ ಸೇರಿರ್ತಾರೋ ಅವರೇ ಈ ಕೊಲೆಯನ್ನ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಶಿವಲಿಂಗಯ್ಯ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. 60 ವರ್ಷದ ಶಿವಲಿಂಗಯ್ಯ ಕೊಲೆಯಾದಂತಹ ದುರ್ದೈವಿ. ಚಿಕಿತ್ಸೆಗಾಗಿ ಸೇರಿದ್ದವರು ರಾಡ್ನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸ್ಥಳದಲ್ಲೇ ಜೀವ ಕಳ್ಕೊಂಡಿದ್ದಾರೆ ಶಿವಲಿಂಗಯ್ಯ. ಸ್ಥಳಕ್ಕೆ ಚಂದ್ರ ಲೇಔಟ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಇಂಥದ್ದೊಂದು ಬರ್ಬರ ಕೃತ್ಯ ನಡೆದು ಹೋಗಿದೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಗೆ ಚಿಕಿತ್ಸೆಯನ್ನ ಇಲ್ಲಿ ನೀಡಲಾಗ್ತಾ ಇತ್ತು. ಪುನರ್ವಸತಿ ಕೇಂದ್ರ ಇದು ರಿಹ್ಯಾಬ್ ಸೆಂಟರ್. ಮದ್ಯಪಾನವನ್ನ ಯಾರು ತುಂಬಾ ಅಡಿಕ್ಟ್ ಆಗಿರ್ತಾರೋ, ಹಾಗೆ ಮಾದಕ ವಸ್ತುಗಳಿಗೆ ಯಾರು ಅಡಿಕ್ಟ್ ಆಗಿರ್ತಾರೋ ಅವ್ರಿಗೊಂದು ಮರು ಜೀವನ, ಅವ್ರಿಗೊಂದು ಪುನರ್ಜನ್ಮ ನೀಡುವಂತಹ ಒಂದು ರಿಹ್ಯಾಬ್ ಸೆಂಟರ್, ಪುನರ್ವಸತಿ ಕೇಂದ್ರ ಇದು. ಅಂತಹ ಪುನರ್ವಸತಿ ಕೇಂದ್ರದಲ್ಲೇ ಆ ಪುನರ್ವಸತಿ ಕೇಂದ್ರದ ಮಾಲೀಕ ಕೊಲೆಯಾಗ್ಬಿಟ್ಟಿದ್ದಾನೆ. ಶಿವಲಿಂಗಯ್ಯ ಕೊಲೆಯಾದಂತಹ ವ್ಯಕ್ತಿ. ಇಲ್ಲಿ ಚಿಕಿತ್ಸೆಗಾಗಿ ಸೇರಿದವರು ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಬಟ್ ಎಷ್ಟು ಜನ ಇದ್ರು, ಯಾಕೆ ಕೊಲೆ ಮಾಡಿದ್ರು, ಕೊಲೆ ಮಾಡುವಷ್ಟರ ಮಟ್ಟಿಗೆ ಅದು ಯಾಕೆ ಹೋಯ್ತು, ನಿಜಕ್ಕೂ ಇದು ಗಮನಿಸಬೇಕಾದಂತಹ ಅಂಶಗಳು. ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸದ್ಯಕ್ಕೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಈ ಮರ್ಡರ್ ನಡೆದು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.